ನಾನು ಆಚೆ ಇದ್ದೆ. ನಾನು ಯಾವಾಗ ಬಂದರೂ ಹೇಳ್ತಾ ಇದ್ದೆ, ಯಾರಾದ್ರೂ ಸುಮ್ಮನೆ ಅದು ಬರ್ತಾರೆ, ಯಾಕಂದರೆ ಬೆಂಗಳೂರೆಲ್ಲ ಮಾಡೋ ಅದು ಆತವಲ್ಲ, ನಾವು ಇನ್ಕಮ್ ಟ್ಯಾಕ್ಸ್ ಹಂಗೆ ಹಿಂಗೆ ಅಂತ. ಆಮೇಲೆ ನಾನು ಬಂದಾದ್ಮೇಲೆ ನಮ್ಮ ಮಗ ಬಂದಾದ್ಮೇಲೆ ಪೊಲೀಸ್ನವ್ರು ಬಂದಾದ್ಮೇಲೆ ನಮ್ಗೆ ಧೈರ್ಯ ಬಂತು. ಬಾಗಿಲು ತಗೋ ನೋಡಿದ್ರೆ ಎಲ್ಲ ಹುಡುಗರು ಇಂಥವ್ರು. ನಾವು ನೀವೇನು ಮಾಡ್ತೀರ ಅಂದರೆ, ನಾವು ಬ್ರೋಕರೇಜ್ ಏನು ರಿಯಲ್ ಎಸ್ಟೇಟ್ ಮಾಡ್ತಿರ್ತೀವಿ. ನಮ್ಮ ಪಾರ್ಟ್ನರ್ ಜಸ್ಟ್ಗಳಿಗೆ ಸೈಟ್ ಕೊಡ್ಸೋದು ಮಾರೋದು ಇಷ್ಟೇ ಕೆಲಸ ಅಂತ ಎಲ್ಲ ನೋಡ್ಕೊಂಡು ಪೂರ್ತಿ ತಡ್ಕಿರಲ್ಲ ಏನೇನೈತೆ ಎಲ್ಲ ಅಲ್ಲಿ ಬಿಸಾಕ್ ಹೋಗಾರೆ ನಾವು ತಿಕ್ಕೊಂಡ್ಬಿಟ್ಟಿವಿ ಅಷ್ಟೇ. ಆಫೀಸಿಗೆ ಬರೋಕ್ಕೆ ಹೇಳಿದ್ರಂತೆ ಕೆಲವೊಂದು ಮಾಹಿತಿಗೆ. ಅದೇ ನೀವು ಬನ್ನಿ 19ನೇ ತಾರೀಕು ಅಂತ ಕೊಟ್ಟಿದ್ದೆ. ಎಷ್ಟು ಸಿಕ್ತು ಸರ್ ಅದು ನಿಮಗೆ ತಿಳಿಸೋ ಮಟ್ಟಿಗೆ? ನೀವು ಸೈನ್ ಆಗ್ತಿದ್ರಲ್ಲ, ಎಷ್ಟು ಅಮೌಂಟಿಗೆ ಅದು? 1,74,000 ರೂಪಾಯಿ. ನಾವು ಇದು ಮಹಾಲಕ್ಷ್ಮಿ ದೇವ್ರಿಗೆ ಇಡ್ತಾ ಇದ್ದು 50,000 90,000 ಅದೆಲ್ಲ ಸೇರಿ ಅಷ್ಟು ಸಿಕ್ತು. 1 kg ಗೋಲ್ಡ್ ಸರ್? ಇಲ್ಲ ಸರ್, ಒಂದು 300 ಗ್ರಾಮ 250 ಗ್ರಾಮ ಎಷ್ಟೋ ಸಿಕ್ಕಿರ್ಬೋದು, ಅವರೇ ಬರ್ತಿರ್ತಾರೆ. ಅಲ್ಲ, ಅದಕ್ಕೆ ಎಷ್ಟು ಖುಷಿಯಾಗಿದ್ದೀರಾ ನೀವು? ಏನು ಅನಿಸ್ತು ನೀವು ಅಷ್ಟೊತ್ತು ಅವ್ರ ಪಕ್ಕದಲ್ಲಿ ಕೂತಿದ್ರೆ? ಮಾಡಿರ್ತಾರೆ, ಮಾಡಲಿದ್ದು ಸುಮ್ಮನೆ ಅದು. ಅಲ್ಲ, ಯಾವ ಮಾಹಿತಿ ಮೇಲೆ ಬಂದರು ಅಂತ ಬಂದಿದ್ದಾರೆ ನಮ್ಗೇನು ಗೊತ್ತಿಲ್ಲ. ನಿಮ್ಮಂಥ ಮಾಧ್ಯಮದವರು ತಿಳ್ಕೊಬೇಕಷ್ಟೆ. ನಿಮ್ಮಂಥ ಮಾಧ್ಯಮದವ್ರು ತಿಳ್ಕೊಂಡ್ರೆ ಬಟ್ ಏನೂ ಸಿಕ್ಕಿಲ್ಲ. ದಯವಿಟ್ಟು ಏನಿದ್ರು ಸರ್ ತಮ್ಮ ಹೆಸರು ಹೇಳಿ ಸರ್. ವೆಂಕಟೇಶ್, ನಗರೂರು ವೆಂಕಟೇಶ್.